ನಮಸ್ಕಾರ ಸ್ನೇಹಿತರೆ, ಸದ್ಯದ ದಿನಗಳಲ್ಲಿ ಜಿಯೋ ಹಾಗೂ ಏರ್ಟೆಲ್ಗಳಂತಹ ದೊಡ್ಡ ಕಂಪನಿಗಳು ತಮ್ಮ ರೀಚಾರ್ಜ್ ದರವನ್ನು ಏರಿಸಿವೆ. ಇದರಿಂದಾಗಿ ಆ ಸಿಮ್ಗಳನ್ನು ಬಳಸುತ್ತಿರುವ ಗ್ರಾಹಕರಿಗೆ ದೊಡ್ಡ ಆಘಾತವೇ ಆಗಿದೆ ಅಂತ ಹೇಳಬಹುದು. ಇದೆಲ್ಲದರ ನಡುವೆ ಟೆಲಿಕಾಂ ಕ್ಷೇತ್ರದಲ್ಲಿ BSNLನ ಹೆಸರು ಹೆಚ್ಚಾಗಿ ಕೇಳ್ತಾ ಇದೆ. ಒಂದೇ ದಿನದಲ್ಲಿ ಲಕ್ಷಾಂತರ ಜನರು BSNL ಸಿಮ್ಗಳಿಗಾಗಿ ಮುಗಿಬೀಳುತ್ತಿದ್ದಾರೆ. ಹೌದು ಸ್ನೇಹಿತರೆ, ಅದೊಬ್ಬ ವ್ಯಕ್ತಿಯ ಆಗಮನದಿಂದಾಗಿ BSNLನ ಕ್ರಾಂತಿ ಅತಿ ದೊಡ್ಡ ಮಟ್ಟದಲ್ಲಿ ಆಗಲಿದೆ ಅಂತಾನೆ ಹೇಳಬಹುದು. BSNLನ ಕ್ರಾಂತಿಗಾಗಿ ಟಾಟಾ ಕಂಪನಿಯ ಮಾಲೀಕರಾದಂತಹ ರತನ್ ಟಾಟಾ ಅವರು ಕೈ ಜೋಡಿಸುತ್ತಿದ್ದಾರೆ. ಇದರಿಂದಾಗಿ ಟೆಲಿಕಾಂ ಕ್ಷೇತ್ರದಲ್ಲಿ ದೊಡ್ಡ ಬಿರುಗಾಳಿಯೇ ಬೀಸ್ತಾ ಇದೆ. ಅದರಲ್ಲಿಯೂ ಜಿಯೋ ಏರ್ಟೆಲ್ಗಳಂತಹ ಕಂಪನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ನೀಡುತ್ತೆ ಅಂತಾನೆ ಹೇಳಬಹುದು. BSNL ಮುಂದಿನ ದಿನಗಳಲ್ಲಿ 5G ಇಂಟರ್ನೆಟ್ ವ್ಯವಸ್ಥೆಯನ್ನು ಕೂಡ ತರಲಿದೆ. ಹಾಗೆಯೇ ಹೊಸ ರೀತಿಯ ವ್ಯವಸ್ಥೆಯನ್ನು ಕೂಡ ತರಲು ಸಜ್ಜಾಗಿ ನಿಂತಿದೆ. ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಒದಗಿಸ್ತೇವೆ ಅಂತ ಹೇಳ್ತಾ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಸುಮಾರು 20 ವರ್ಷಗಳ ಹಿಂದೆ ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ BSNL ಎನ್ನುವುದು ತನ್ನ ಭದ್ರ ಬುನಾದಿಯನ್ನು ಹೊಂದಿತ್ತು. ಅಂದಿನ ಸಮಯದಲ್ಲಿ ಜನರು BSNLನ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಹೊಂದಿದ್ರು. ಕಾರಣ BSNLನ ಸಿಗ್ನಲ್ ಸುಮಾರು ಯಾವ ಸ್ಥಳಕ್ಕೆ ಹೋದರೂ ಸಿಗುತ್ತಿತ್ತು. ಹಾಗೆಯೇ ಅಂದಿನ ಸಮಯದಲ್ಲಿ BSNLನ ರೀಚಾರ್ಜಿಂಗ್ ಪ್ಯಾಕೇಜ್ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿತ್ತು. ಅದಕ್ಕಾಗಿಯೇ BSNLನ ಬಡವರ ಬಂಧು ಎಂದು ಕೂಡ ಕರೆಯಲಾಗುತ್ತಿತ್ತು. ಟೆಲಿಕಾಂ ಕ್ಷೇತ್ರದಲ್ಲಿ 1990ರಲ್ಲಿ BSNL ತನ್ನ ಮೊದಲ ಕಾರ್ಯವನ್ನು ನಿರ್ವಹಿಸಲು ಪ್ರಾರಂಭ ಮಾಡಿತ್ತು. ಅಂದಿನಿಂದ ಸುಮಾರು ವರ್ಷಗಳವರೆಗೆ ಇದು ಒಳ್ಳೆಯ ಲಾಭವನ್ನು ಪಡೆಯುತ್ತದೆ. ಮುಂದಿನ ದಿನಗಳಲ್ಲಿ BSNL ಕಂಪನಿ ಕೆಲವು ಕಾರಣಾಂತರಗಳಿಂದ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸುತ್ತದೆ. ಸ್ನೇಹಿತರೆ, ಕಾಲ ಕಳೆದಂತೆ ಮನುಷ್ಯನ ಬದುಕುವ ರೀತಿಯು ಬದಲಾಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಕೀಪ್ಯಾಡ್ ಮೊಬೈಲನ್ನು ಬಳಸುತ್ತಿದ್ದಂತಹ ಜನ ಸ್ವಲ್ಪವೇ ಮುಂದುವರಿದು ಸ್ಮಾರ್ಟ್ ಫೋನ್ಗಳನ್ನು ಖರೀದಿಸ್ತಾರೆ. ಈ ಸ್ಮಾರ್ಟ್ ಫೋನ್ಗಳಲ್ಲಿ ತಮಗೆ ಬೇಕಾದ ವಿಷಯವನ್ನು ಮನೆಯಲ್ಲಿ ಕುಳಿತುಕೊಂಡು ಸರ್ಚ್ ಮಾಡಬಹುದಾಗಿತ್ತು. ಅದಕ್ಕಂತಲೇ ಕೆಲವು ಆ್ಯಪ್ಗಳನ್ನು ಕೂಡ ಈ ಸ್ಮಾರ್ಟ್ ಫೋನ್ಗಳಲ್ಲಿ ಇಡಲಾಗಿತ್ತು. ಆದರೆ ಇದಕ್ಕೆ ಮುಖ್ಯವಾಗಿ ಬೇಕಿದ್ದದ್ದು ಇಂಟರ್ನೆಟ್. ಅಂದಿನ ಸಮಯದಲ್ಲಿ BSNL 3G ನೆಟ್ವರ್ಕನ್ನು ಹೊಂದಿತ್ತು. ಹಾಗೆಯೇ ಅದು ಕೂಡ ನಿಧಾನವಾಗಿ ಕೆಲಸವನ್ನು ಮಾಡ್ತಿತ್ತು. ಹಾಗೆಯೇ ಜನರಲ್ಲಿ BSNL ನೆಟ್ವರ್ಕ್ನ ಮೇಲೆ ಆಸಕ್ತಿ ಕಮ್ಮಿಯಾಗಿತ್ತು. ಇವೆಲ್ಲವನ್ನು ಗಮನಿಸಿ ಇದೇ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು 2015ರಲ್ಲಿ ಅಂಬಾನಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ಜಿಯೋ ಸಾಫ್ಟ್ ಪ್ರಾರಂಭವಾಗುತ್ತದೆ. ಹಾಗೆಯೇ ಇದು ಸೆಪ್ಟೆಂಬರ್ 5, 2016ರಂದು ಸಾರ್ವಜನಿಕರಿಗೆ ಲಭ್ಯವಿತ್ತು. ಜಿಯೋ ಬಂದ ಕೆಲವೇ ದಿನಗಳಲ್ಲಿ ಟೆಲಿಕಾಂ ನೆಟ್ವರ್ಕ್ನಲ್ಲಿ ದೊಡ್ಡ ಬಿರುಗಾಳಿಯೇ ಬೀಸಿದಂತಾಗಿತ್ತು. ಜಿಯೋ ತನ್ನದೇ ಆದ ಹೊಸ ಕೀಪ್ಯಾಡ್ ಮೊಬೈಲನ್ನು ಪ್ರಸ್ತುತಪಡಿಸಿತ್ತು. ಅದು ಕೂಡ ಕೇವಲ 1500 ರೂಪಾಯಿಗಳಿಗೆ. ಜಿಯೋ ಸಿಮ್ಗಳನ್ನು ಖರೀದಿಸಿದವರಿಗೆ 3 ತಿಂಗಳ ರೀಚಾರ್ಜ್ ಆಫರನ್ನು ನೀಡಲಾಗಿತ್ತು. ಇನ್ನು ಜಿಯೋ ರೀಚಾರ್ಜ್ನ ಪ್ಯಾಕೇಜ್ಗಳು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿದ್ದವು. ಹಾಗೂ ಇದರ ಇಂಟರ್ನೆಟ್ ವ್ಯವಸ್ಥೆಯು ಕೂಡ ತುಂಬಾ ವೇಗವಾಗಿ ಕೆಲಸವನ್ನು ನಿರ್ವಹಿಸುತ್ತಿತ್ತು. ಭಾರತದಲ್ಲಿ ಜಿಯೋ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನರು ಜಿಯೋ ಸಿಮ್ಗಳನ್ನು ಖರೀದಿಸುತ್ತಾರೆ. ಪ್ರಸ್ತುತ ದಿನದಲ್ಲಿ ಬರೋಬ್ಬರಿ 42.62 ಕೋಟಿಯಷ್ಟು ಜನ ಈ ಜಿಯೋ ಸಿಮ್ನ ಬಳಕೆದಾರರಾಗಿದ್ದಾರೆ. ಹಾಗೆಯೇ ಜಿಯೋ ಕಂಪನಿ ಭಾರತದ ಅತಿ ದೊಡ್ಡ ನೆಟ್ವರ್ಕ್ ಆಪರೇಟರ್ ಆಗಿ ಬೆಳೆದು ನಿಂತಿದೆ. ಸ್ನೇಹಿತರೆ, 2024 ಜುಲೈ ತಿಂಗಳಲ್ಲಿ ಜಿಯೋ ಕಂಪನಿಯ ಮಾಲೀಕರಾದಂತಹ ಅಂಬಾನಿಯವರು ಒಂದೇ ಸಲ ಜಿಯೋ ರೀಚಾರ್ಜ್ ದರವನ್ನು ಏರಿಸಿದ್ದಾರೆ. ಕೇವಲ ಜಿಯೋ ಒಂದೇ ಅಲ್ಲದೆ ಏರ್ಟೆಲ್ನವರು ಕೂಡ ತಮ್ಮ ರೀಚಾರ್ಜ್ ದರವನ್ನು ಏರಿಸಿದ್ದಾರೆ. ಈ ಸಮಯವನ್ನೇ ಸರಿಯಾಗಿ ಉಪಯೋಗಿಸಿಕೊಂಡು BSNL ತನ್ನ ಹೊಸ ಕ್ರಾಂತಿಗೆ ಸಜ್ಜಾಗಿ ನಿಂತಿದೆ. BSNLಗೆ ರತನ್ ಟಾಟಾ ಅವರು ಕೈಜೋಡಿಸಲಿದ್ದಾರೆ. ಹಾಗೆಯೇ BSNL ಟಾಟಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದು ಅದು ಬರೋಬ್ಬರಿ 15,000 ಕೋಟಿಯ ಒಪ್ಪಂದವಾಗಿದೆ. ಇದು ಜಿಯೋಗಳಂತಹ ದೊಡ್ಡ ಕಂಪನಿಗೆ ಬಿರುಗಾಳಿಯಂತೆ ಅಬ್ಬರಿಸಲಿದೆ. ಟಾಟಾ ಕಂಪನಿಯ ಬಗ್ಗೆ ನಿಮಗೆಲ್ಲ ತಿಳಿದಿದೆ ಅಂತ ಅಂದುಕೊಂಡಿದ್ದೇನೆ. ಈ ಕಂಪನಿ ಕೇವಲ ಕಂಪನಿಯಲ್ಲ, ಅದೊಂದು ವಿಶ್ವಾಸ, ನಂಬಿಕೆ ಅಂತಾನೆ ಹೇಳ್ಬೋದು. ಅಂತಹ ಟಾಟಾ ಕಂಪನಿ BSNLನೊಂದಿಗೆ ಕೈ ಜೋಡಿಸ್ತಿದೆ. BSNLನ ಮತ್ತೊಮ್ಮೆ ಮೇಲೆ ತರಲು ಸಜ್ಜಾಗಿ ನಿಂತಿದೆ. ಇದಾಗಲೇ BSNLನ 1 ವರ್ಷದ ರೀಚಾರ್ಜ್ ದರವನ್ನು 1515 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಬೇರೆ ಸಿಮ್ಗಳ ರೀಚಾರ್ಜ್ ದರವನ್ನು ನೋಡಿದರೆ BSNL ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೀಚಾರ್ಜ್ ಪ್ಯಾಕೇಜನ್ನು ನೀಡ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು BSNLನ ಟೆಕ್ನಾಲಜಿಯ ಬಗ್ಗೆ ನೋಡೋದಾದರೆ BSNL ಕೆಳಮಟ್ಟದ ಟೆಕ್ನಾಲಜಿಯನ್ನು ಹೊಂದಿದೆ.
ಟಾಟಾ ಕಂಪನಿ BSNLನೊಂದಿಗೆ ಸೇರೋದ್ರಿಂದ BSNLನ ಟೆಕ್ನಾಲಜಿ ಒಳ್ಳೆಯ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಲಿದೆ. ಮುಂದಿನ ದಿನಗಳಲ್ಲಿ BSNL 5G ನೆಟ್ವರ್ಕ್ ಅನ್ನು ಪ್ರಸ್ತುತಪಡಿಸಲಿದೆ. ಹಾಗೆಯೇ ದೇಶಾದ್ಯಂತ ಸುಮಾರು 10,000 ಟವರ್ಗಳನ್ನು ನಿರ್ಮಾಣ ಮಾಡಲು ಸಜ್ಜಾಗಿ ನಿಂತಿದೆ. ಇವೆಲ್ಲ ಟವರ್ಗಳಿಗೆ 5G ಅಪ್ಗ್ರೇಡ್ ಮಾಡಲು ತೀರ್ಮಾನಿಸಲಾಗಿದೆ. ಇನ್ನು ಪ್ರಸ್ತುತದಲ್ಲಿರುವ 5G ನೆಟ್ವರ್ಕನ್ನು ಅಭಿವೃದ್ಧಿಪಡಿಸಿ ಹೈಸ್ಪೀಡ್ನಲ್ಲಿ ಕೊಡುವಂತೆ ಮಾಡಲಾಗ್ತಿದೆ. ಇವೆಲ್ಲ ಯೋಜನೆಗಳು ಸಫಲವಾದರೆ BSNL ಭಾರತದ ನಂಬರ್ 1 ಇಂಟರ್ನೆಟ್ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದೀಗಾಗಲೇ BSNLಗೆ ರತನ್ ಟಾಟಾ ಅವರು ಎಂಟ್ರಿ ಆಗಿರುವುದರಿಂದ ದೇಶಾದ್ಯಂತ BSNLನ ಹೆಸರು ಕೇಳ್ತಾ ಇದೆ. ಹಾಗೆಯೇ BSNLನ ಅಭಿವೃದ್ಧಿಗಾಗಿ ಲಕ್ಷಾಂತರ ಜನರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ದಿನದಲ್ಲಿ ರೀಚಾರ್ಜ್ ದರವನ್ನು ಏರಿಸಿರುವ ಜಿಯೋ ಹಾಗೂ ಏರ್ಟೆಲ್ ಕಂಪನಿಗಳು ವಿಧಿಯಿಲ್ಲದೆ ತಮ್ಮ ರೀಚಾರ್ಜ್ ದರವನ್ನು ಇಳಿಸಬೇಕಾಗುತ್ತದೆ. ಇಲ್ಲವಾದರೆ ತಮ್ಮ ಕಂಪನಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅಂತಾನೆ ಹೇಳಬಹುದಾಗಿದೆ. ಇನ್ನು BSNLನ ಕಂಪನಿಯಲ್ಲಿ ಮಾಡಬೇಕಾದಂತಹ ಅಭಿವೃದ್ಧಿಯ ಬಗ್ಗೆ ಮಾತನಾಡುವುದಾದರೆ, ಇಂದಿನ 5G ಯುಗದಲ್ಲಿ BSNL ಇನ್ನೂ 4Gಯಲ್ಲಿದೆ. ಅದು ಕೂಡ ಸ್ಲೋ ಆಗಿ ಕೆಲಸವನ್ನು ಮಾಡ್ತಿದೆ. BSNLಗೆ ಟಾಟಾ ಎಂಟ್ರಿ ಕೊಟ್ಟಿರುವುದರಿಂದ ಇದರಲ್ಲಿ ಹೆಚ್ಚು ಬದಲಾವಣೆ ಆಗಲಿದೆ ಎಂಬ ನಂಬಿಕೆ ಇದೆ. ಪ್ರಸ್ತುತ ಇರುವ 4Gಯನ್ನೇ ಹೈಸ್ಪೀಡ್ನಲ್ಲಿ ದೊರಕುವಂತೆ ಮಾಡಲು ತೀರ್ಮಾನಿಸಲಾಗ್ತಿದೆ. ಇನ್ನು BSNLಲ್ಲಿ ಕಳಪೆ ಮಟ್ಟದ ಕಸ್ಟಮರ್ ಕೇರ್ ಇದೆ. ಒಂದು ಕಂಪನಿಯಲ್ಲಿ ಕಸ್ಟಮರ್ ಕೇರ್ ಎನ್ನುವುದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಒಂದು ಕಂಪನಿಯ ಗ್ರಾಹಕರನ್ನು ಒಳ್ಳೆಯ ರೀತಿಯಲ್ಲಿ ಕೇರ್ ಮಾಡಿದರೆ ಆ ಕಂಪನಿಗೆ ಹೆಚ್ಚಿನ ಗ್ರಾಹಕರು ಹುಟ್ಟಿಕೊಳ್ತಾರೆ. ಇಲ್ಲವಾದರೆ ಇರುವವರು ಬಿಟ್ಟು ಹೋಗ್ತಾರೆ. ಹಾಗಾಗಿ ಗ್ರಾಹಕರನ್ನು ತಮ್ಮಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ BSNL ತಮ್ಮ ಕಸ್ಟಮರ್ ಕೇರನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ. ಇಲ್ಲಿ ಟಾಟಾ ಕಂಪನಿ ಕೈ ಜೋಡಿಸಿದ ಕಾರಣ BSNLನ ಕಸ್ಟಮರ್ ಕೇರ್ ಒಳ್ಳೆಯ ಗುಣಮಟ್ಟದಲ್ಲಿ ಅಭಿವೃದ್ಧಿಯಾಗಲಿದೆ ಅಂತಾನೆ ಹೇಳ್ಬೋದು. ಕಾರಣ ಟಾಟಾ ಕಂಪನಿ ಒಂದು ಒಳ್ಳೆಯ ಹಾಗೂ ಗುಣಮಟ್ಟದ ಕಸ್ಟಮರ್ ಕೇರನ್ನು ಹೊಂದಿದೆ. ಇವೆಲ್ಲವೂ ಸಾಧ್ಯವಾದರೆ BSNL ಎನ್ನುವುದು ಇಡೀ ದೇಶವನ್ನೇ ಹಬ್ಬಿಕೊಳ್ಳುತ್ತೆ ಅಂತಾನೆ ಹೇಳಬಹುದು. ಕಾರಣ BSNL ಸಿಗ್ನಲ್ ಎನ್ನುವುದು ನಗರದಿಂದ ಹಿಡಿದು ಚಿಕ್ಕ ಪುಟ್ಟ ಹಳ್ಳಿಯವರೆಗೂ ಸಿಗ್ತಾ ಇದೆ. ಅಂದಿನ ದಿನದಲ್ಲಿ BSNL ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಟವರ್ಗಳನ್ನು ನಿರ್ಮಾಣ ಮಾಡಿತ್ತು. ಅದರ ಮುಖ್ಯ ಉದ್ದೇಶ ಪ್ರತಿಯೊಂದು ಹಳ್ಳಿಗೂ ಸಿಗ್ನಲ್ ಸಿಗಬೇಕು ಎನ್ನುವುದಾಗಿತ್ತು. ಇನ್ನು BSNL 4G ನೆಟ್ವರ್ಕನ್ನು ಅಭಿವೃದ್ಧಿಪಡಿಸಿದರೆ ಪ್ರತಿಯೊಬ್ಬರು BSNL ಸಿಮ್ಮನ್ನೇ ಉಪಯೋಗಿಸ್ತಾರೆ. ಹಾಗೆಯೇ BSNLನ ರೀಚಾರ್ಜ್ ಪ್ಯಾಕೇಜ್ಗಳು ಕಡಿಮೆ ಬೆಲೆಯಲ್ಲಿ ದೊರಕುವುದರಿಂದ ಇದು ಬಡವರಿಗೆ ತುಂಬಾ ಉಪಯೋಗವಾಗಲಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ BSNLನ್ನು ಬಡವರ ಬಂಧು ಎಂದು ಕರೆಯಲಾಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ BSNLನ ಕ್ರಾಂತಿ ಪ್ರಾರಂಭವಾಗಲಿದೆ. ಹಿಂದೊಮ್ಮೆ ಪಾತಾಳಕ್ಕೆ ಬಿದ್ದಿದ್ದ BSNL ಕಂಪನಿ ಮತ್ತೊಮ್ಮೆ ಎದ್ದು ಉನ್ನತ ಮಟ್ಟಕ್ಕೆ ಹೋಗಲು ಸಜ್ಜಾಗಿ ನಿಂತಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ, ಇಂಥದ್ದೇ ಆಸಕ್ತಿಕರ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.